ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಎಲ್ಲರಿಗೂ ಕೂಡ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂದ್ರೆ ಸ್ವತಂತ್ರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಸೊ ಮೊದಲನೇದಾಗಿ ನಮ್ಮ ಸಿನೇಷನ್ ಲೀಡರ್ ಜಾನ್ ಸಿನಾ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಗೊತ್ತಿರಬಹುದು, ಜಾನ್ ಸಿನಾ ಅವರು ಇದೇ ಡಿಸೆಂಬರ್ಗೆ ರಿಟೈರ್ಡ್ ಆಗ್ತಾ ಇದ್ದಾರೆ. ಅಂಡ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಡಿಸೆಂಬರ್ ತಿಂಗಳಲ್ಲಿ ಒಂದು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ ಮಾಡ್ತಾ ಇದ್ದಾರೆ 13ನೇ ತಾರೀಕು. ಅಂಡ್ ಡಿಸೆಂಬರ್ ತಿಂಗಳಿಗೆ ಡಬ್ಲ್ಯೂ ಅವರು ಯಾವುದೇ ರೀತಿಯ ಪ್ರೀಮಿಯಂ ಲೈವ್ ಇವೆಂಟ್ ನು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಅಂಡ್ ಆಗಿಂದನೂ ಕೂಡ ಅನ್ಕೋತಾ ಇದ್ವಿ ಪ್ರಾಬಬ್ಲಿ ಗೋಲ್ಡ್ಬರ್ಗ್ ಅವರ ರೀತಿನೇ ಜಾನ್ ಸಿನಾ ಅವರು ಕೂಡ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲೇ ರಿಟೈರ್ಡ್ ಆಗಬಹುದು ಅಂತ. ಬಟ್ ಈಗ ಗೈಸ್ ಎಲ್ಲೋ ಒಂದು ಚಾನ್ಸ್ ನಮಗೆ ಕಾಣಿಸ್ತಾ ಇದೆ. ಬದಲಿಗೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲದೆ ಡಿಸೆಂಬರ್ ಅಲ್ಲಿ ಬರ್ತಕ್ಕಂತಹ ಹೊಸ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗಬಹುದು. ಯಾಕಪ್ಪ ಅಂದ್ರೆ ಡಿಸೆಂಬರ್ 27ನೇ ತಾರೀಕು ನಮಗೆ AEW ವರ್ಲ್ಡ್ ಎಂಡ್ ಅನ್ನೋ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಆ ಒಂದು ಶೋಗೆ ಕಾಂಪಿಟೇಷನ್ ನ ಕೊಡೋದಕ್ಕೋಸ್ಕರ ಡಬ್ಲ್ಯೂ ಅವರು ಕೂಡ ಡಿಸೆಂಬರ್ 27ನೇ ತಾರೀಕು ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ತಗೊಂಡ್ ಬರಬಹುದು. ಅಂಡ್ ಅಲ್ಲಿ ನಮಗೆ ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ಅಂತ ಅಪ್ಡೇಟ್ ಗಳು ಈಗ ಬರೋದಕ್ಕೆ ಶುರು ಆಗಿದೆ. ಬಟ್ ಇನ್ನೂ ಕೂಡ ಜಾಸ್ತಿ ಚಾನ್ಸ್ ಡಿಸೆಂಬರ್ 13ನೇ ತಾರೀಕಿನ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಂತಾನೆ ಅನ್ನಿಸ್ತಾ ಇದೆ. ಸೊ ಈ ಎರಡು ಡೇಟ್ ಗಳಲ್ಲಿ ನಮ್ಮ ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ನಮಗೆ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗಬಹುದು. ನೀವು ಜಾನ್ ಸಿನಾ ಅವ್ರನ್ನ ಎಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಾ? ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲೋ ಅಥವಾ ಒಂದು ಪ್ರಾಪರ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಡಿಸೆಂಬರ್ ಅಲ್ಲಿ ಜಾನ್ ಸಿನಾ ಅವ್ರಿಗೋಸ್ಕರನೇ ರೂತ್ಲೆಸ್ ಅಗ್ರೆಷನ್ ಅನ್ನೋ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ತಗೊಂಡ್ ಬಂದ್ರೆ ಅದಿನ್ನೂ ಕೂಡ ಚೆನ್ನಾಗಿರುತ್ತೆ. ಕಾದ್ ನೋಡ್ಬೇಕು ಡಬ್ಲ್ಯೂ ಅವರು ಯಾವ ಡಿಸಿಷನ್ ನ ತಗೋತಾರೆ ಅಂತ. ಅಂಡ್ ಇನ್ನ ಕಾಂಪಿಟೇಷನ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಸೆಪ್ಟೆಂಬರ್ 20ನೇ ತಾರೀಕು AEW ನ ಒಂದು ಶೋ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅದಕ್ಕೆ ಕಾಂಪಿಟೇಷನ್ ನ ಕೊಡೋದಕ್ಕೆ ಡಬ್ಲ್ಯೂ ಅವರು ಕೂಡ ಒಂದು ಶೋ ನ ತಗೊಂಡ್ ಬಂದು ಅಲ್ಲಿ ಬ್ರಾಕ್ ಲೆಸ್ನರ್ ಆಗಿ ಜಾನ್ ಸಿನಾ ಅವರ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ರೀಸೆಂಟ್ ಆಗಿ ತಿಳಿಸಿದ್ದೆ. ಅಂಡ್ ಈಗ ಡಬ್ಲ್ಯೂ ಅವರು ಮಾತ್ರ ಕಾಂಪಿಟೇಷನ್ ನ ಕೊಡ್ತಾ ಇಲ್ಲ ಗೈಸ್, ಬದಲಿಗೆ AEW ಕಂಪನಿ ಜೊತೆನೂ ಕೂಡ ಕಾಂಪಿಟೇಷನ್ ನ ಕೊಡಿಸಬೇಕು ಅಂತ ಹಠ ಹಿಡಿದಿದ್ದಾರೆ ಡಬ್ಲ್ಯೂ ಕಂಪನಿ ಅವರು. ಯಾಕಂದ್ರೆ ಯೂಶುವಲ್ ಆಗಿ ನಮಗೆ AEW ನ ವಾರದ ಶೋಗಳು ವೆಡ್ನೆಸ್ಡೇ ದಿವಸ ನೋಡೋದಕ್ಕೆ ಸಿಗುತ್ತೆ. ಸೊ ಡಬ್ಲ್ಯೂ ಶೋ ಯಾವ ರೀತಿ ನಮಗೆ ಮಂಡೇ ಹಾಗೆ ಫ್ರೈಡೆ ನೋಡೋದಕ್ಕೆ ಸಿಗುತ್ತೋ ಅದೇ ರೀತಿ AEW ಶೋ ನಮಗೆ ವೆಡ್ನೆಸ್ಡೇ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದೇ ದಿನ ಇನ್ನ ಒಂದು ಕಾಂಪಿಟೇಷನ್ ಕೊಡೋದಕ್ಕೆ ಡಬ್ಲ್ಯೂ ಅವರು ಫೋರ್ಸ್ ಮಾಡ್ತಾ ಇದಾರಂತೆ TNA ನ, ನೀವು ಕೂಡ ವೆಡ್ನೆಸ್ಡೇಗೆ ಮೂವ್ ಆನ್ ಆಗಿ, ಆಗ ನಿಮ್ಗೂ ಹಾಗೆ AEW ಕಂಪನಿಗೂ ಕೂಡ ಕಾಂಪಿಟೇಷನ್ ಇರುತ್ತೆ ಅಂತ. ಸೊ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಕೊಡೋದಕ್ಕೆ ನಮ್ಮ ಡಬ್ಲ್ಯೂ ಅವರು ಓಡಾಡ್ತಾ ಇದ್ದಾರೆ. ಕಾದ್ ನೋಡ್ಬೇಕು ಇದಕ್ಕೆ ಒಪ್ಪಿ AEW ಕಂಪನಿಗೆ ಕಾಂಪಿಟೇಷನ್ ಕೊಡೋದಕ್ಕೆ TNA ಅವರು ಕೂಡ ವೆಡ್ನೆಸ್ಡೇಗೆ ಮೂವ್ ಆನ್ ಆಗ್ತಾರೋ ಇಲ್ವೋ ಅಂತ. ಅಷ್ಟೇ ಅಲ್ಲ, ನಿಮ್ಗೆ ಗೊತ್ತಿರಬಹುದು ಡಬ್ಲ್ಯೂ ಅವರು ಈಗ AAA ಪ್ರಮೋಷನ್ ಜೊತೆನೂ ಕೂಡ ಒಂದು ಡೀಲ್ ನ ಸೈನ್ ಮಾಡ್ಕೊಂಡಿದ್ದಾರೆ. ಒಂದು ರೀತಿ ಪಾರ್ಟ್ನರ್ಶಿಪ್ ಅಂತಾನೆ ಹೇಳ್ಬಹುದು. ಅದಕ್ಕೋಸ್ಕರ ಆ ಒಂದು ಪ್ರಮೋಷನ್ ನ ಲೋಗನು ಕೂಡ ಚೇಂಜ್ ಮಾಡೋದಕ್ಕೆ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇದಾರಂತೆ. ಈಗಿನ ಲೋಗನ ನೀವು ಇಲ್ಲಿ ನೋಡ್ತಾ ಇರಬಹುದು, ಚೂರು ಕೂಡ ಚೆನ್ನಾಗಿಲ್ಲ, ನನಗಂತೂ ಚೂರು ಕೂಡ ಇಷ್ಟ ಆಗಿಲ್ಲ. ಯಾರೋ ಸುಮ್ನೆ ಹಂಗೆ ಬೇಕಾ ಬಿಟ್ಟು ಡಿಸೈನ್ ಮಾಡಿರೋ ರೀತಿ ಇದೆ. ಬಟ್ ಡಬ್ಲ್ಯೂ ಅವರು ಡಬ್ಲ್ಯೂ ಕಂಪನಿ ಹಾಗೆ AAA ಪ್ರಮೋಷನ್ ಜೊತೆ ಒಂದು ಪ್ರಾಪರ್ ಪಾರ್ಟ್ನರ್ಶಿಪ್ ಡೀಲ್ ಆಗಿರೋದ್ರಿಂದ ಅದ್ರ ವಿಚಾರವಾಗಿ ಒಂದು ಅದ್ಭುತವಾದ ಲೋಗೋನ ಡಿಸೈನ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೋತಾ ಇದಾರಂತೆ. ಸೊ ಆದಷ್ಟು ಬೇಗ AAA ಪ್ರಮೋಷನ್ ನ ಹೊಸ ಲೋಗೋ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲ ಗೈಸ್, ಇನ್ನೇನು ನಮಗೆ AAA ಮೇನಿಯಾ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಇದೇ ಭಾನುವಾರ ಬೆಳಿಗ್ಗೆ ಯೂಟ್ಯೂಬ್ ಅಲ್ಲಿ ಲೈವ್ ಆಗಿ ನಮಗೆ ಈ ಒಂದು ಶೋ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇಲ್ಲಿ ನಮಗೆ ಒಮಾಸ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗಬಹುದು. ಒಮಾಸ್ ಅವ್ರನ್ನು ಕೂಡ ಪ್ಲಾನ್ ಮಾಡ್ತಾ ಇದೆಯಂತೆ ಡಬ್ಲ್ಯೂ ಅವರು ಈ ಒಂದು ಇವೆಂಟ್ ಅಲ್ಲಿ ಕರ್ಸೋದಕ್ಕೆ. ಅಂಡ್ ಆ ಒಂದು ಇವೆಂಟ್ ಗೆ ನಾನು ಕಾಯ್ತಾ ಇರೋದೇನಪ್ಪಾ ಅಂದ್ರೆ ಅದರ ಮೇನ್ ಇವೆಂಟ್ AAA ಚಾಂಪಿಯನ್ಶಿಪ್ ಗೆ ನಮಗೊಂದು ಫ್ಯಾಟಲ್ 4-ವೇ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ನಯೋಮಿ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಮಂಡ್ಯ ನೈಟ್ ರಲ್ಲಿ ನಮಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ನಯೋಮಿ ಹಾಗೆ ಇಯೋ ಸ್ಕೈ ಅವರ ನಡುವೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗಬೇಕಾಗಿರುತ್ತೆ. ಬಟ್ ಡಬ್ಲ್ಯೂ ಅವರು ಸಡನ್ ಆಗಿ ನಯೋಮಿ ಅವರು ಆ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಆ ಒಂದು ಮ್ಯಾಚ್ ನ ಕ್ಯಾನ್ಸಲ್ ಮಾಡ್ತಾರೆ. ಅಂಡ್ ರೀಸನ್ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಅಂಡ್ ಈಗ ಗೈಸ್ ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ಆ ಒಂದು ಮ್ಯಾಚ್ ಕ್ಯಾನ್ಸಲ್ ಆಗೋದಕ್ಕೆ ಹಾಗೆ ನಮ್ಮ ನಯೋಮಿ ಅವರು ಕಂಪೀಟ್ ಮಾಡದೇ ಇರೋದಕ್ಕೆ ಮೇನ್ ರೀಸನ್ ನಮ್ಮ ಬಿಗ್ ಜಿಮ್ಮಿ ಊಸೋ ಅಂತೆ. ಯಾಕಂದ್ರೆ ನಮ್ಮ ನಯೋಮಿ ಅವರು ಪ್ರೆಗ್ನೆಂಟ್ ಆಗಿರಬಹುದು ಅಂತ ರೂಮರ್ಸ್ ಗಳು ಹೊಡ್ಡಾಡ್ತಾ ಇದೆ. ಏನೇ ಆಗ್ಲಿ ಆದಷ್ಟು ಬೇಗ ಇದರ ಕನ್ಫರ್ಮೇಶನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಕೂಡ ಅವರು ಪ್ರೆಗ್ನೆಂಟ್ ಆಗಿರೋದಕ್ಕೆ ಆ ಒಂದು ಮ್ಯಾಚ್ ಕ್ಯಾನ್ಸಲ್ ಆಯ್ತಾ? ಅವ್ರೇನಾದ್ರೂ ಪ್ರೆಗ್ನೆಂಟ್ ಆದ್ರೆ ಅಫ್ಕೋರ್ಸ್ ಡಬ್ಲ್ಯೂ ಕಂಪನಿಯಿಂದ ಲೀವ್ ನ ತಗೋಬೇಕು. ಸೊ ಹಾಗಾದ್ರೆ ನಮಗೆ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ಅವರ ಹಾಗೆ ಸ್ಟೆಫನಿ ವಕೇರ್ ಅವರ ಮ್ಯಾಚೇ ನೋಡೋದಕ್ಕೆ ಸಿಗೋದಿಲ್ವಾ? ಇದಕ್ಕೆಲ್ಲ ಕಾರಣ ಬಿಗ್ ಜಿಮ್ಮಿ ಊಸೋನ. ಬಿಗ್ ಜಿಮ್ಮಿ ಊಸೋ ಅವರು ಈ ಟೈಮಲ್ಲಿ ಈ ರೀತಿ ಯಾಕೆ ಮಾಡಬೇಕಾಗಿತ್ತು ಅಂತ ಫ್ಯಾನ್ಸ್ ಗಳು ಜಿಮ್ಮಿ ಊಸೋನೆ ಹಾಕೊಂಡು ರುಬ್ತಾ ಇದ್ದಾರೆ. ಏನೇ ಆಗ್ಲಿ ಗೈಸ್, ನಯೋಮಿ ಅವರಿಗೆ ಒಂದ್ ರೀತಿ ಖುಷಿ ವಿಚಾರನೂ ಕೂಡ ಹೌದು ಅಥವಾ ಬೇಜಾರ್ ವಿಚಾರನೂ ಕೂಡ ಹೌದು. ಇದನ್ನ ಅವರು ಯಾವ ರೀತಿ ತಗೊಳ್ತಾರೆ ಹಾಗೆ ಅವರು ತಗೋಬಹುದು. ಕಾದ್ ನೋಡೋಣ. ಇದರ ಅಫಿಷಿಯಲ್ ಕನ್ಫರ್ಮೇಶನ್ ನಮಗೆ ಆದಷ್ಟು ಬೇಗ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾನ್ ಸಿನಾ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಜಾನ್ ಸಿನಾ ಅವರು ಫ್ಯಾಲನ್ ಟುನೈಟ್ ಅನ್ನೋ ಒಂದು ಎಪಿಸೋಡ್ಗೆ
ಪೀಸ್ ಮೇಕರ್ ಆಗಿ ಬಂದಿರ್ತಾರೆ. ಸೊ ಒಂದು ರೀತಿ ಮೂವಿಯ ಇಂಟರ್ವ್ಯೂ ಅಂತಾನೆ ಹೇಳ್ಬಹುದು. ಅಂಡ್ ಅಲ್ಲಿ ಅವರು ಡಬ್ಲ್ಯೂ ಬಗ್ಗೆನೂ ಕೂಡ ಮಾತಾಡ್ತಾ, ನಿಮ್ಗೆ ಗೊತ್ತಿರಬಹುದು ಡಬ್ಲ್ಯೂ ಹಿಸ್ಟ್ರಿಯಲ್ಲೇ ಫ್ರಾನ್ಸ್ ಕ್ರೌಡ್ ನ ಬೆಸ್ಟ್ ಕ್ರೌಡ್ ಅಂತ ಕರೀತಾರೆ. ಮೊದಲನೇದಾಗಿ ಎಲ್ಲರೂ ಕೂಡ ಬ್ಯಾಕ್ಲಾಶ್ ಅಲ್ಲಿ ಇದನ್ನ ವಿಟ್ನೆಸ್ ಮಾಡ್ತಾರೆ. ಅಂಡ್ ಅಲ್ಲಿಂದನೇ ಈ ಒಂದು ಕ್ರೌಡ್ ಎನರ್ಜೆಟಿಕ್ ಆಗೋದಕ್ಕೆ ಪ್ರಾರಂಭ ಆಗಿದ್ದು. ಅಂಡ್ ಅದ್ರ ಬಗ್ಗೆ ನಮ್ಮ ಜಾನ್ ಸಿನಾ ಅವರು ಮಾತಾಡ್ತಾ, ಡಬ್ಲ್ಯೂ ಇಡೀ ಲಾಕರ್ ರೂಮು ಫ್ರಾನ್ಸ್ ಕ್ರೌಡ್ ನ ಗ್ರೇಟೆಸ್ಟ್ ಕ್ರೌಡ್ ಅಂತ ಕರೀತಾರೆ. ಅಂಡ್ ನಿಜವಾಗ್ಲೂ ನಾನು ಆ ಒಂದು ಸೋ ಕಾಲ್ಡ್ ಗ್ರೇಟೆಸ್ಟ್ ಕ್ರೌಡ್ ನ ವಿಟ್ನೆಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಇದೇ ವಾರ. ಸೊ ನಾನು ಕೂಡ ಒಂದು ರೀತಿ ಹೋಗಿ ನೋಡ್ಬೇಕು ಇದನ್ನ ಎಲ್ಲರೂ ಕೂಡ ಯಾಕೆ ಗ್ರೇಟೆಸ್ಟ್ ಕ್ರೌಡ್ ಅಂತ ಕರೀತಾರೆ. ಯಾಕಂದ್ರೆ ನನ್ನ ಪ್ರಕಾರ ಇನ್ನೂ ಹಲವಾರು ಕ್ರೌಡ್ಗಳು ಇದಾವೆ ಸೊ ಅಷ್ಟೊಂದು ಚಿಯರ್ ಮಾಡೋದಕ್ಕೆ. ಬಟ್ ಇಡೀ ಡಬ್ಲ್ಯೂ ಲಾಕರ್ ರೂಮೇ ಫ್ರಾನ್ಸ್ ನ ಗ್ರೇಟೆಸ್ಟ್ ಕ್ರೌಡ್ ಅಂತ ಕರೀತಾರೆ ಅಂದ್ರೆ ನಾನು ಕೂಡ ವಿಟ್ನೆಸ್ ಮಾಡೇ ಮಾಡ್ತೀನಿ ಅಂತ ನಮ್ಮ ಜಾನ್ ಸಿನಾ ಅವರು ತಿಳಿಸಿದ್ದಾರೆ. ಸೊ ನಮ್ಮ ಜಾನ್ ಸಿನಾ ಅವರ ಪ್ರೋಮೋ ಇಲ್ಲೂ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ನಾರ್ಮಲ್ ಆಗಿ ಎಲ್ಲಾ ಕಡೆ ನಮ್ಮ ಜಾನ್ ಸಿನಾ ಅವರು ಹೇಳ್ತಾರಲ್ಲ, ಯು ಆರ್ ದ ಬೆಸ್ಟ್ ಕ್ರೌಡ್ ಇನ್ ಮೈ ಎಂಟೈರ್ ಡಬ್ಲ್ಯೂ ಲೈಫ್ ಅಂತ. ಅದೇ ರೀತಿ ಸಿಮಿಲರ್ ವೇ ಅಲ್ಲಿ ನಮ್ಮ ಜಾನ್ ಸಿನಾ ಅವರ ಪ್ರೋಮೋ ಕೂಡ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು, ಅಂದ್ರೆ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಸ್ಮ್ಯಾಕ್ ಡೌನ್ ಆಗಲಿದೆ. ಯಾಕಂದ್ರೆ ಆ ರೀತಿಯ ವಿಚಾರಗಳು ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ನಾಳೆ ಸ್ಮ್ಯಾಕ್ ಡೌನ್ ಗೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರ್ಯಾಂಡಿ ಆರ್ಟನ್ ಅವರನ್ನ ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ರ್ಯಾಂಡಿ ಆರ್ಟನ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ. ತುಂಬಾ ಜನ ಕೇಳ್ಕೊತಾ ಇದ್ರಿ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ ಅಪ್ಡೇಟ್ ಕೊಡಿ ಅಂತ. ಸೊ ನಾಳೆ ಫೈನಲಿ ಸ್ಮ್ಯಾಕ್ ಡೌನ್ ಗೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಬರ್ತಾ ಇದ್ದಾರೆ. ಯಾಕಂದ್ರೆ ಅವರು ಅಫಿಷಿಯಲ್ ಆಗಿ ಅಡ್ವರ್ಟೈಸ್ ಆಗಿದ್ದಾರೆ ನಾಳೆಯ ಸ್ಮ್ಯಾಕ್ ಡೌನ್ ಗೆ. ಇದಾದ್ಮೇಲೆ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರ ಎಂಟ್ರಿ ಕೂಡ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕಳೆದ ವಾರ ಕೋಡಿ ರೋಡ್ಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿದ್ರಲ್ಲ, ಆ ಒಂದು ವಿಚಾರನ ಅಡ್ರೆಸ್ ಮಾಡಬೇಕು ಅಂತ ಅವರೇ ಬೇಕು ಅಂತ ನಾಳೆ ಸ್ಮ್ಯಾಕ್ ಡೌನ್ ಗೆ ಬರ್ತಾ ಇದ್ದಾರೆ. ಕಾದ್ ನೋಡ್ಬೇಕು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವರ ಬಗ್ಗೆ ಏನ್ ಹೇಳ್ತಾರೆ ಅಂತ. ಇದಾದ್ಮೇಲೆ ನಮಗೆ ಅಲೆಕ್ಸಾ ಬ್ಲೆಸ್ ಹಾಗೆ ಪೈಪರ್ ನೆವಿನ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. DIY ವರ್ಸಸ್ ಸ್ಟ್ರೀಟ್ ಪ್ರಾಫಿಟ್ ಅವರ ನಡುವೆ ಕೂಡ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಮೆಲ್ಲೋ ಡೋಂಟ್ ಮೀಸ್ ವರ್ಸಸ್ ಫ್ರಾಕ್ಸಿಯಂ ಅವರ ನಡುವೆ ಕೂಡ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಸೊ ಇಷ್ಟು ವಿಚಾರಗಳು ಅಫಿಷಿಯಲ್ ಆದ್ರೆ ಇನ್ನೂ ಕೂಡ ಬ್ಲಡ್ ಲೈನ್ ಸೆಗ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗಬಹುದು. ಜಿಮ್ಮಿ ಊಸೋ, ಸೋಲೋ ಸಿಕೋವಾ, ಜೇಕೋ ಫಾಟು ಇವರೆಲ್ಲರೂ ಕೂಡ ಸ್ಮ್ಯಾಕ್ ಡೌನ್ ನಲ್ಲಿ ಇರ್ತಾರೆ. ಅಂಡ್ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಕೂಡ ನಾಳೆ ಪ್ರಾಬಬ್ಲಿ ಸೇಡ್ ಅನ್ನ ತೀರಿಸ್ಕೊಳ್ಳೋದಕ್ಕೆ ಸ್ಮ್ಯಾಕ್ ಡೌನ್ ನಲ್ಲಿ ಬರಬಹುದು. ಅಂಡ್ ಅವರು ಬಂದು ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೂ ಕೂಡ ಟ್ರೈ ಮಾಡಬಹುದು. ಸೊ ಜಾನ್ ಸಿನಾ ಅವರನ್ನ ನಾಳೆ ಸ್ಮ್ಯಾಕ್ ಡೌನ್ ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಸೊ ಇಷ್ಟೆಲ್ಲ ವಿಚಾರಗಳು ಕೂಡ ನಿಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.